ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಉನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ಯೇಸು ಕ್ರಿಸ್ತನ ದಿವ್ಯ ಕೃಪೆ ಯಾವಾಗಲೂ ನಿಮ್ಮ ಜೊತೆ ಇರಬೇಕೆಂಬುದಾಗಿ, ಆತನ ಸನ್ನಿಧಿಯಲ್ಲಿ ನೀವು ಯಾವಾಗಲೂ ಆನಂದಿಸುವವರಾಗಿ ಸಂತೋಷಿಸುವವರಾಗಿರಬೇಕೆಂಬುದಾಗಿ ನಿಮಗೋಸ್ಕರ ಬಹಳ ಬಲವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಅನೇಕ ಪ್ರೇಯರ್ ಪಾರ್ಟ್ನರ್ಸ್ ನಿಮ್ಮೆಲ್ಲರಿಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ದೇವರು ನಿಮಗೆ ಎಲ್ಲಾ ವಿಷಯದಲ್ಲೂ ಕೂಡ ಕ್ಷೇಮ ದಯಪಾಲಿಸಬೇಕೆಂಬುದಾಗಿ ನಾವು ಕೋರುತ್ತೇವೆ. ಪ್ರತಿದಿನ ಒಂದು ವಾಗ್ದಾನವನ್ನು ಸತ್ಯವೇದದಿಂದ ನಾವು ಧ್ಯಾನಿಸುವುದರಿಂದ ಆ ದಿನಕ್ಕೆ ಬೇಕಾದಂತಹ ಧೈರ್ಯವನ್ನು ಹಾಗೂ ಪ್ರೋತ್ಸಾಹವನ್ನು ನಾವು ಹೊಂದುತ್ತೇವೆ. ದೈವ ಗ್ರಂಥ ಸತ್ಯವೇದ ಎನ್ನುವಂಥದ್ದು ದೇವರ ಮಾತು. ಪ್ರತಿ ಮಾತು ಕೂಡ ನಮ್ಮ ಪ್ರಯೋಜನಕ್ಕಾಗಿ ದೈವ ಪ್ರೇರಿತವಾದಂತಹ ವಾಕ್ಯವು ನಮಗೆ ಪ್ರಯೋಜನಕರವಾದದ್ದೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿದ ಪ್ರಕಾರ ನಮಗೆ ಲಾಭಕರವಾಗಿರುವಂತೆ ದೇವರು ನಮಗೆ ಗ್ರಂಥವನ್ನು ಕೊಟ್ಟಿದ್ದಾರೆ. ಸತ್ಯವೇದವನ್ನು ಓದುವಾಗ ವಿಶೇಷವಾದಂತಹ ಆಧ್ಯಾತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಕೀರ್ತನೆಗಳು 89ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. ಸ್ಯಾಮ್ಸ್ 89 and verse 3. ನೀನು ನುಡಿದದ್ದೇನೆಂದರೆ, ನಾನು ಆರಿಸಿಕೊಂಡ ಸೇವಕನಾದ ದಾವಿದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ಜರಾಹ ಕುಲದವನಾದ ಏತಾನನು ಈ ಕೀರ್ತನೆಯನ್ನು ಬರೆಯುತ್ತಾರೆ. ಬೈಬಲ್ನಲ್ಲಿರುವಂತಹ 150 ಕೀರ್ತನೆಗಳಲ್ಲಿ ಕೆಲವು ಕೀರ್ತನೆಗಳನ್ನು ದಾವಿದನು, ಇನ್ನೂ ಕೆಲವು ಕೀರ್ತನೆಗಳನ್ನು ದೇವಭಕ್ತರು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಬರೆದಿದ್ದಾರೆ. ಏತಾನನೆನ್ನುವಂತಹ ದೈವಭಕ್ತನು 89ನೇ ಕೀರ್ತನೆಯನ್ನು ಬರೆಯುತ್ತಾ ಇಲ್ಲಿ ದಾವಿದನ ಕುರಿತಾದಂತಹ ಪ್ರಸ್ತಾಪನೆ ಮಾಡುತ್ತಾರೆ. ದೇವರು ಮಾತನಾಡುತ್ತಾ ಇದ್ದಾರೆ, ನಾನು ಆರಿಸಿಕೊಂಡ ಸೇವಕನಾದ ದಾವಿದನ ಸಂಗಡ ಒಡಂಬಡಿಕೆ ಮಾಡುತ್ತೇನೆ, ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ವಾಟ್ ಎ ವಂಡರ್ಫುಲ್ ಪ್ರಾಮಿಸ್. ಈ ದಿನ ಒಂದು ವೇಳೆ ನೀನು ಸ್ಥಿರತೆಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೀಯಾ? ಇದುವರೆಗೂ ಅಸ್ಥಿರವಾದ ಮನಸ್ಸು, ಅಸ್ಥಿರವಾದ ಅನುಭವಗಳು, ಅಸ್ಥಿರವಾದ ಕುಟುಂಬದ ಪರಿಸ್ಥಿತಿ ಇದ್ದರೆ ದೇವರು ಈ ದಿನ ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ನಿನ್ನನ್ನು ನಿನ್ನ ಕುಟುಂಬವನ್ನು ಸ್ಥಿರಪಡಿಸುವಂತಹ ದೇವರು. ಅನೇಕರು ಪ್ರತಿದಿನ ನಮಗೆ ಪತ್ರವನ್ನು ಬರೆಯುತ್ತಾರೆ, ಸೇವಕರೇ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮ ಕುಟುಂಬದಲ್ಲಿ ಯಾಕೋ ಗಲಿಬಿಲಿ, ಅಸ್ಥಿರತೆ ಪ್ರತಿ ಸಂದರ್ಭದಲ್ಲೂ ನಾವು ನೋಡುತ್ತಿದ್ದೇವೆ. ಆದರೆ ದೇವರು ನಮ್ಮನ್ನು ಸ್ಥಿರಪಡಿಸಬೇಕೆಂದು ಕೋರುತ್ತಿದ್ದೇವೆ ಎಂದು ಅನೇಕರು ಕೇಳುತ್ತಾರೆ. ನಿಜವೇ, ದೇವರು ನಮ್ಮನ್ನು ಸ್ಥಿರಪಡಿಸಬೇಕೆಂಬುದಾಗಿ ಆತನು ಕೋರುತ್ತಿದ್ದಾರೆ. ಭಕ್ತನಾದ ದಾವಿದನೊಂದು ಸಂದರ್ಭದಲ್ಲಿ ಹೇಳುತ್ತಾರೆ, ಯೆಹೋವನೇ ದಯೆ ತೋರಿಸಿ ನೀವೇ ನಮ್ಮ ಪರ್ವತವನ್ನು ಸ್ಥಿರಪಡಿಸಿದ್ದೀರಾ ಎಂಬುದಾಗಿ 30ನೇ ಕೀರ್ತನೆಯಲ್ಲಿ ಆ ಮಾತನ್ನು ಬರೆಯುತ್ತಾನೆ. ಪರ್ವತ ಅಂದರೆ ಜೀವಿತ. ದೇವರು ನಮ್ಮ ಜೀವಿತವನ್ನು ಸ್ಥಿರಪಡಿಸುವ ಆತನು. ಈ ಹಿಂದೆ ನಮ್ಮಲ್ಲಿ ಯಾರೊಬ್ಬರು ಕೂಡ ಸ್ಥಿರವಾಗಿ ಇರಲಿಲ್ಲ. ಅಸ್ಥಿರವಾದ ಮನಸ್ಸನ್ನು, ಆಲೋಚನೆಯನ್ನು ಹೊಂದಿದಂತಹ ನಾವು ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸಿದಂತಹ ದಿನದಿಂದ ಸ್ಥಿರತೆಗೆ ನಾವು ನಡೆಸಲ್ಪಡುತ್ತಾ ಇದ್ದೇವೆ. ಕರ್ತನ ಮಾರ್ಗದಲ್ಲಿ ಆತನ ಚಿತ್ತಾನುಸಾರವಾಗಿ ನಡೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಿದ್ದಾರೆ. ಕರ್ತನು ಮಾತನಾಡುತ್ತಾ ಇದ್ದಾರೆ, ನಾನು ಆರಿಸಿಕೊಂಡವನ ಸಂಗಡ. ದೇವರ ಆಯ್ಕೆ ಎಷ್ಟು ಉನ್ನತವಾದುದು ಗೊತ್ತಾ? ಈ ದಿನ ನೀನು ದೇವರನ್ನು ಸ್ತುತಿಸುವುದಕ್ಕೆ ನಿನಗೆ ಇರುವಂತಹ ಅನೇಕ ಕಾರಣಗಳಲ್ಲಿ ಇದು ಕೂಡ ಒಂದು. ಆತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಲೋಕದಲ್ಲಿ ಬುದ್ಧಿವಂತರನ್ನು ನಾಚಿಕೆಪಡಿಸುವುದಕ್ಕೋಸ್ಕರ ದೇವರು ಸಾಮಾನ್ಯರನ್ನು ಆರಿಸಿಕೊಂಡಿದ್ದಾನೆ. ಬುದ್ಧಿವಂತರನ್ನು ನಾಚಿಕೆಪಡಿಸುವುದಕ್ಕೋಸ್ಕರವಾಗಿ ದೇವರು ಜ್ಞಾನಹೀನರನ್ನು, ಬುದ್ಧಿಹೀನರನ್ನು ಆರಿಸಿಕೊಂಡು ಅವರನ್ನು ಬಲಪಡಿಸುವುದರ ಮೂಲಕ, ಅವರನ್ನು ಎಕ್ವಿಪ್ ಮಾಡುವುದರ ಮೂಲಕ ಆತನ ಮಹಿಮೆಯನ್ನು ಲೋಕಕ್ಕೆ ತೋರಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಸಭೆಯ ವಿಶೇಷತೆಯೂ ಅದೇ. ಯೇಸು ಕ್ರಿಸ್ತನ ಸಭೆ ಅಂದರೆ ಆರಿಸಿಕೊಳ್ಳಲ್ಪಟ್ಟಂತ ವಂಶ. ಸ್ತೋತ್ರ ಹೇಳೋಣ, ಹಾಲೆಲೂಯ. ಯು ಆರ್ ಚೋಸನ್, ಐ ಆಮ್ ಚೋಸನ್. ದೇವರು ನಿನ್ನನ್ನು, ನನ್ನನ್ನು ಆರಿಸಿಕೊಂಡಿದ್ದಾರೆ, ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನಮ್ಮನ್ನು ಆರಿಸಿಕೊಳ್ಳುವುದು ಮಾತ್ರವಲ್ಲದೆ ಆತನು ನಮ್ಮೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದ್ದಾನೆ. ಸತ್ಯವೇದದಲ್ಲಿ ಅನೇಕ ಕವನೆಂಟ್ಸ್ ಅನ್ನು ನಾವು ನೋಡುತ್ತೇವೆ. ಆದಿಕಾಂಡ ಪುಸ್ತಕದಿಂದ ನಾವು ಗಮನವಿಟ್ಟು ನೋಡುವುದಾದರೆ ಕೆಲವು ಒಡಂಬಡಿಕೆಗಳು ನಮಗೆ ಕಾಣಿಸುತ್ತದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ ನಂತರವಾಗಿ ಆತನು ಶಿಲುಬೆಯಲ್ಲಿ ಮರಣಿಸಿದಾಗ ನಮ್ಮೆಲ್ಲರೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿದ್ದಾರೆ. ಹೊಸ ಒಡಂಬಡಿಕೆಗೆ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಆತನು ನಮಗೆ ದೇವರಾಗಿರುತ್ತಾರೆ, ನಾವು ಆತನಿಗೆ ಪ್ರಜೆಗಳಾಗಿರುತ್ತೇವೆ. ಇದು ಯಾವತ್ತೂ ಕೂಡ ಮುರಿಯಲಿಕ್ಕೆ ಆಗದೇ ಇರುವಂತಹ ಒಡಂಬಡಿಕೆ. ಕರ್ತನಲ್ಲಿ ಪ್ರಿಯರೇ, ಆ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡ ಪಾಲುಗಾರರಾಗಿದ್ದೇವೆ. ಆದ್ದರಿಂದ ನಾವು ಒಡಂಬಡಿಕೆ ಮಾಡಲ್ಪಟ್ಟಂತಹ ಜನ. ಆಮೇನ್. ಯು ಆರ್ ನಾಟ್ ಆರ್ಡಿನರಿ. ನೀವು ಸಾಮಾನ್ಯರಲ್ಲ, ಸಾಮಾನ್ಯವಾದ ವ್ಯಕ್ತಿಯಲ್ಲ. ಕರ್ತನು ನಿಮ್ಮನ್ನು ಆರಿಸಿಕೊಂಡು ತನ್ನ ಒಡಂಬಡಿಕೆಯಲ್ಲಿ ನಿಮ್ಮನ್ನು ಸ್ಥಾಪಿಸಿದ್ದಾರೆ. ಆದ್ದರಿಂದ ಆತನ ಪ್ರಣಾಳಿಕೆಯನ್ನು ನೆರವೇರಿಸುವುದಕ್ಕಾಗಿ ಈ ಭೂಮಿಯಲ್ಲಿದ್ದೀರಾ. ಯಾವತ್ತೂ ಮರೆತು ಹೋಗಬೇಡ. ಅನೇಕ ಸಾರಿ ಭೌತಿಕ ಸಂಬಂಧವಾದಂತಹ ಅನುಭವದಿಂದ ತುಂಬಲ್ಪಟ್ಟು, ಶಾರೀರಿಕವಾದ ವಿಚಾರದಿಂದ ತುಂಬಲ್ಪಟ್ಟು, ಯಾವಾಗಲೂ ಕೂಡ ಇಲ್ಲದೇ ಇರುವಂತಹ ವಿಷಯಗಳ ಕುರಿತಾಗಿ ಚಿಂತಿಸುತ್ತಾ ದುಃಖ ಪಡುತ್ತಾ
ನಮ್ಮ ಜೀವಿತವನ್ನು ಕಳೆಯುತ್ತಿದ್ದೇವೆ. ಅಂದರೆ ಪರಲೋಕದ ಕರೆಯುವಿಕೆಯನ್ನಾಗಲಿ ದರ್ಶನವನ್ನಾಗಲಿ ನಮ್ಮ ಕರೆಯುವಿಕೆಯ ಶ್ರೇಷ್ಠತೆಯನ್ನು ಗುರುತಿಸದೆ ಜೀವಿಸುತ್ತಾ ಇದ್ದೇವೆ. ಈ ದಿನ ನಿಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ದೇವರಾತ್ಮನು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ವಿಶೇಷವಾದ ವ್ಯಕ್ತಿಗಳು. ದೇವರ ಪ್ರಣಾಳಿಕೆಯಲ್ಲಿ ಪಾಲುಗಾರಳಾಗಿದ್ದೀರಾ. ಈ ದಿನ ನೀವು ಮಾಡಬೇಕಾದ ಪ್ರಾರ್ಥನೆ ಅದೇ. ನಾನು ಏನು ಮಾಡಬೇಕು ದೇವರ, ನಿನಗೋಸ್ಕರ ಹೇಗೆ ಜೀವಿಸಬೇಕು? ಆ ರೀತಿಯಾಗಿ ಪ್ರಾರ್ಥಿಸುವುದಾದರೆ ಕರ್ತನು ನಿಮ್ಮನ್ನು ಸ್ಥಿರಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ. ಅಂತಹ ಕೃಪೆ ದೇವರು ನಿಮಗೆ ಕೊಡಬೇಕೆಂದು ಮನಸ್ಸಾರೆ ನಾನು ಕೋರುತ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನೀವು ಮಹೋನ್ನತನು, ಅದಕ್ಕಾಗಿ ಸ್ತೋತ್ರ. ಆಶ್ಚರ್ಯಕರನು, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆರಿಸಿಕೊಳ್ಳುವುದು ಮಾತ್ರವಲ್ಲದೆ ನಮ್ಮೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದ್ದೀರಾ. ನಮ್ಮನ್ನು ಸ್ಥಿರಪಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಾ. ಈ ದಿನ ಯಾರ್ಯಾರು ಅಸ್ಥಿರವಾದಂಥ ಆಲೋಚನೆಯಲ್ಲಿ, ಮನಸ್ಥಿತಿಯಲ್ಲಿ, ಅಸ್ಥಿರವಾದ ಅನುಭವವನ್ನು ಅವರ ಜೀವಿತದಲ್ಲಿ ಹೊಂದಿದ್ದಾರೋ ಅವರೆಲ್ಲರನ್ನು ಕೂಡ ಸ್ಥಿರಪಡಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿರಿ. ಅವರ ಪ್ರತಿ ಅವಶ್ಯಕತೆಗಳನ್ನು ಸಂಧಿಸಿರಿ. ನಿಮ್ಮ ಕೃಪೆಯಲ್ಲಿ ನೆನಪಿಸಿಕೊಳ್ಳಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.